ಬೆಳಗಾವಿಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಮತ್ತೊಮ್ಮೆ ಬಂದ್ಬಿಟ್ಟಿದ್ದಾರಾ, ಮತ್ತೊಮ್ಮೆ ನುಗ್ಗಿದ್ದಾರಾ ಅನ್ನುವಂಥ ಶಂಕೆ ವ್ಯಕ್ತ ಆಗ್ತಾ ಇದೆ. ಈ ಹಿಂದೆ ಕೂಡ ಈ ಒಂದು ವಿಚಾರದಲ್ಲಿ ಅಂತಂದ್ರೆ ಬಾಂಗ್ಲಾ ವಲಸಿಗರು ಬಾಂಗ್ಲಾದೇಶಿಯರು ಏನಾದರೂ ಬಂದಿದ್ದಾರಾ ಅನ್ನುವಂಥ ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದು. ಇನ್ನು ಈ ಒಂದು ನಿಲ್ದಾಣದಲ್ಲಿ 15ಕ್ಕೂ ಹೆಚ್ಚು ಶಂಕಾಸ್ಪದ ವ್ಯಕ್ತಿಗಳು ಪೊಲೀಸರ ವಶಕ್ಕೆ ಈಗ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಹೈ ವೋಲ್ಟೇಜ್ ತಪಾಸಣೆ ಮಾಡಲಾಗ್ತಾ ಇದೆ. ಈಗ 15ಕ್ಕೂ ಹೆಚ್ಚು ಮಂದಿಯನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ನುಸುಳುವಿಕೆ ಶಂಕೆ ವ್ಯಕ್ತ ಆಗ್ತಾ ಇದೆ. ನಿಲ್ದಾಣದಲ್ಲಿ 15ಕ್ಕೂ ಹೆಚ್ಚು ಶಂಕಾಸ್ಪದ ವ್ಯಕ್ತಿಗಳು ಈಗ ಪೊಲೀಸರ ವಶಕ್ಕೆ. ಪ್ರತಿಯೊಬ್ಬರ ಐಡಿ ಕಾರ್ಡ್ ಅಸಲಿನಾ ಅಥವಾ ನಕಲಿನಾ ಅಂತ ಹೇಳಿ ಖಾಕಿ ಈಗ ಪರಿಶೀಲನೆ ಮಾಡಲಾಗ್ತಾ ಇದೆ. ನಾವು ಪಶ್ಚಿಮ ಬಂಗಾಳದವರು ಎಲೆಕ್ಷನ್ ಮುಗಿಸಿ ಬಂದಿದ್ದೀವಿ ಅಂತ ಹೇಳ್ತಿದ್ದಾರಂತೆ. ಈಗ 15ಕ್ಕೂ ಹೆಚ್ಚು ಮಂದಿಯನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು ಎಲೆಕ್ಷನ್ ಮುಗಿಸ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರಂತೆ. ಈಗ ಸದ್ಯಕ್ಕೆ ಪೊಲೀಸರು ಅವರ ಐಡಿ ಕಾರ್ಡ್ ಅಥವಾ ಅವರ ಆಧಾರ್ ಕಾರ್ಡ್ ಏನೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೋ ಪ್ರತಿಯೊಂದು ಕೂಡ ಅದು ಅಸಲಿನಾ ನಕಲಿನಾ ಎಲ್ಲವೂ ಕೂಡ ಪರಿಶೀಲನೆ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಹೀಗೆ ಒಂದು ನಿಲ್ದಾಣದಲ್ಲಿ 15ಕ್ಕೂ ಹೆಚ್ಚು ಮಂದಿಯನ್ನ ಶಂಕಾಸ್ಪದವಾಗಿ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಅದಾದ ನಂತರ ಈಗ ಎಲ್ಲೋ ಒಂದು ರೀತಿಯಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಇರಬಹುದಾ ಅಥವಾ ಇಲ್ವಾ ಅನ್ನೋಂಥದ್ದು ಗೊತ್ತಿಲ್ಲ, ಈಗಲೂ ಕೂಡ ಕನ್ಫರ್ಮ್ ಇಲ್ಲ. ಬಟ್ ಈಗ ಯಾವಾಗ ವಿಚಾರಣೆ ನಡೆಸ್ತಾ ಇದ್ದಾರೋ ಅಥವಾ ಈ ಒಂದು ಅವರ ಡಾಕ್ಯುಮೆಂಟ್ಸ್ ಏನು ಪರಿಶೀಲನೆ ಮಾಡಲಾಗ್ತಾ ಇದೆಯೋ ಆ ಸಂದರ್ಭದಲ್ಲಿ ಇವರು ಹೇಳ್ತಾ ಇರುವಂಥದ್ದು ಎಲೆಕ್ಷನ್ ಮುಗಿಸಿ ಬಂದಿದ್ದೀವಿ ಅಂತ. ಬೆಳಗಾವಿ ಪೊಲೀಸರ ಅಂಗಳಕ್ಕೆ ಎಂಟ್ರಿ ಕೊಟ್ಟ ಶ್ರೀರಾಮ ಸೇನೆ ಪೊಲೀಸರ ಮುಂದೆ ವಶಕ್ಕೆ ಒಳಗಾಗದವರಿಂದ ವಿಚಿತ್ರವಾಗಿ ಪ್ರತಿಕ್ರಿಯೆ ಸಿಕ್ಕಿದೆ. ಠಾಣೆಗೆ ಧಾವಿಸಿ ತೀವ್ರ ತಪಾಸಣೆಗೆ ಒತ್ತಾಯಿಸಿದ ಜಿಲ್ಲಾಧ್ಯಕ್ಷ ರವಿ 3 ಬಸ್ಗಳಲ್ಲಿ ಬಂದಿಳಿದಿದ್ದಾರಾ ನುಸುಳುಕೋರರು ಅನ್ನುವಂಥ ಪ್ರಶ್ನೆ. ತಪಾಸಣೆ ನಡೆದ ಹಿನ್ನೆಲೆ ಬೆಳಗಾವಿಯಲ್ಲಿ ಖಾಕಿ ಪಡೆ ಈಗ ಹೈ ಅಲರ್ಟ್ ಆಗಿದೆ. ಹೀಗೆ ಠಾಣೆಗೆ ಧಾವಿಸಿ ತೀವ್ರವಾಗಿ ಅವರ ಬಗ್ಗೆ ತಪಾಸಣೆ ನಡೆಸಬೇಕು ಅಂತ ಹೇಳಿ ಜಿಲ್ಲಾಧ್ಯಕ್ಷ ರವಿ ಈಗ ಒತ್ತಡ ಹಾಕ್ತಾ ಇದ್ದಾರೆ. 3 ಬಸ್ಗಳಲ್ಲಿ ಬಹುಶಃ ನುಸುಳುಕೋರರು ಏನಾದ್ರೂ ಬಂದು ಇಳಿದಿದ್ದಾರಾ, ಎಲ್ಲರೂ ಕೂಡ ಬಾಂಗ್ಲಾ ವಲಸಿಗರ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಈಗ ಬೆಳಗಾವಿಯಲ್ಲಿ ಖಾಕಿ ಪಡೆ ಹೈ ಅಲರ್ಟ್ ಆಗಿದೆ. ಈ ಕುರಿತು ಪರಿಶೀಲನೆ ಮಾಡಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಈಗ ಈ ಹಿಂದೆ ಬಾಂಗ್ಲಾ ವಲಸಿಗರ ವಿಚಾರದಲ್ಲಿ ಏನೆಲ್ಲ ಆಗಿದೆ, ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನುವಂಥದ್ದು ಗೊತ್ತಿರುವಂತ ವಿಚಾರ. ಈಗ ಮತ್ತೊಮ್ಮೆ 15 ಜನರನ್ನ ಪೊಲೀಸರು ಈಗ ವಶಕ್ಕೆ ಪಡೆದು ಪರಿಶೀಲನೆ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಅಸ್ಲಿನಾ ನಕಲಿನಾ ಅಂತ ಹೇಳಿ ಎಲ್ಲವೂ ಕೂಡ ಡ್ರಿಲ್ ಮಾಡ್ತಿದ್ದಾರಂತೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್, ಇವರೆಲ್ಲ ಯಾರು ಅಂತ? ಇದೀಗ ಬೆಳಗಾವಿ ಪೊಲೀಸರ ಅಂಗಳಕ್ಕೆ ಶ್ರೀರಾಮ ಸೇನೆ ಕೂಡ ಎಂಟ್ರಿ ಕೊಟ್ಟಿದೆ ಈ ಒಂದು ವಿಚಾರದಲ್ಲಿ. ಹಾಗಾಗಿ ಪೊಲೀಸರ ಮುಂದೆ ಯಾರನ್ನೆಲ್ಲ 15ಕ್ಕೂ ಹೆಚ್ಚು ಮಂದಿಯನ್ನ ಈಗ ವಶಕ್ಕೆ ಪಡೆದಿದ್ದಾರಲ್ಲ ಅಂಥವ್ರ ಮುಂದೆ ಈಗ ವಿಚಿತ್ರವಾಗಿ ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಅಂತಂದ್ರೆ ಮೊದಲನೇದಾಗಿ ಪೊಲೀಸ್ ಠಾಣೆಗೆ ಅವರು ಧಾವಿಸಿದ್ದಾರಂತೆ. ಧಾವಿಸಿ ತೀವ್ರವಾಗಿ ತಪಾಸಣೆ ನಡೆಸಿ ಇವ್ರಿಗೆಲ್ಲ ಹಾಗೆ ಬಿಡಬಾರ್ದು, 15 ಜನ ಏನು ಸಿಕ್ಕಿದಾರಲ್ಲ ಇವರೆಲ್ಲರೂ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರ ಅಥವಾ ನಿಜವಾಗ್ಲೂ ಕೂಡ ಮೂಲತಃ ಇಲ್ಲಿ ನಮ್ಮ ರಾಜ್ಯದವರ ಅನ್ನುವಂಥ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಹಾಗಾಗಿ ಅವರ ಡಾಕ್ಯುಮೆಂಟ್ಸ್ ಇರ್ಬೋದು ಅಥವಾ ಅವರ ಐಡಿ ಕಾರ್ಡ್, ಆಧಾರ್ ಕಾರ್ಡ್ ಮತ್ತೊಂದು ಎಲ್ಲವೂ ಕೂಡ ಈಗ ಪರಿಶೀಲನೆ ಮಾಡಲಾಗ್ತಾ ಇದೆ. ಕಾರಣ ಈ ಹಿಂದೆ ಕೂಡ ಬಹಳಷ್ಟು ಫೇಕ್ ಐಡಿ ಕಾರ್ಡ್ಸು, ಫೇಕ್ ಆಧಾರ್ ಕಾರ್ಡ್ಸು ಇದೆಲ್ಲವೂ ಕೂಡ ಮಾಡಿಕೊಂಡು ಅದಾದ ನಂತರ ಪೊಲೀಸರ ಹತ್ರ ತಗಲಾಕೊಂಡಿರುವಂಥ ಘಟನೆಗಳು ಕೂಡ ನಡೆದು ಹೋಗಿದೆ. ಹಾಗಾಗಿ ಇದೀಗ ಮತ್ತೊಮ್ಮೆ ಅಂಥದ್ದೇ ಆಗ್ಬಾರ್ದಲ್ವಾ. ಹಾಗಾಗಿ ಈಗ ಬೆಳಗಾವಿಯಲ್ಲೂ ಕೂಡ ಪೊಲೀಸರು ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ. ಹಾಗಾಗಿ 3 ಬಸ್ಗಳಲ್ಲಿ ಇನ್ನೇನು 15 ಜನ ಈಗ ಬಂದು ಒಮ್ಮೆ ಇಳಿದಿದ್ದಾರಲ್ಲ ಅಂಥವರನ್ನ ವಶಕ್ಕೆ ಪಡೆದು ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ತಪಾಸಣೆ ನಡೆದ ಹಿನ್ನೆಲೆ ಬೆಳಗಾವಿಯಲ್ಲಿ ಖಾಕಿ ಪಡೆ ಈಗ ಅಲರ್ಟ್ ಆಗಿದೆ. ಅಂತಂದ್ರೆ ಏನಾದರೂ ಶಂಕಾಸ್ಪದ ಅವ್ರಿಗೇನಾದ್ರೂ ಅವ್ರ ಮೇಲೆ ಏನಾದರೂ ಅನುಮಾನ ಬಂತು ಅನ್ನೋದಾದ್ರೆ ಈ ರೀತಿಯಾದಂಥ ಪರಿಶೀಲನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಈಗ ಈ ಹಿಂದೆಯೂ ಕೂಡ ಈ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರದಲ್ಲಿ ಏನೆಲ್ಲ ಆಗಿದೆ ಅನ್ನೋಂಥದ್ದು ಗೊತ್ತಿರುವಂಥ ವಿಚಾರ. ಈಗ 15 ಜನರನ್ನ ವಶಕ್ಕೆ ಪಡೆದಿದ್ದಾರೆ, ಪರಿಶೀಲನೆ ನಡೆಸಲಾಗ್ತಾ ಇದೆಯಂತೆ. ಇವರೆಲ್ಲ ಯಾರು, ಏನಾದರೂ ಹೆಚ್ಚಿನ ಡೀಟೇಲ್ಸ್ ಇದೆಯಾ? ಇದೀಗ ಒಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಬೆಳಗಾವಿಯಲ್ಲಿ ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಹುಬ್ಬಳ್ಳಿಯಲ್ಲೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಹೀಗೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಭಾಗಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು, ಬಾಂಗ್ಲಾದೇಶಿಯರು ಬಂದು ನುಗ್ಗಿಬಿಟ್ಟಿದ್ದಾರೆ. ಬಹಳಷ್ಟು ಸಂಖ್ಯೆಗಳಲ್ಲೇ ಜನ ಇದ್ದಾರೆ. ಅಂಥವರನ್ನ
ಪರಿಶೀಲನೆ ಮಾಡಿ ಅಥವಾ ಅಂತವರನ್ನ ಹುಡುಕಿ ಅವ್ರಿಗೆಲ್ಲರಿಗೂ ಕೂಡ ಗಡಿಪಾರ್ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಹಿಂದೆಯೂ ಕೂಡ ಚರ್ಚೆ ಆಗಿತ್ತು. ರಾಜ್ಯ ಸರ್ಕಾರ ಅದಕ್ಕೆ ಅನುಮತಿ ಕೂಡ ಕೊಟ್ಟಿತ್ತು. ಅಂದ್ರೆ ಅವ್ರಿಗೆ ಕನ್ಫರ್ಮ್ ಆಗಬೇಕು, ಹೌದು ಇವರೆಲ್ಲರೂ ಕೂಡ ಬಾಂಗ್ಲಾ ವಲಸಿಗರು, ಬಾಂಗ್ಲಾದೇಶಿಯರು, ಮೂಲತಃ ಇಲ್ಲಿನವರಲ್ಲ, ನಮ್ಮ ಭೂಮಿನವರಲ್ಲ ಅಂತ ಹೇಳಿ ಅವ್ರಿಗೆ ಕನ್ಫರ್ಮ್ ಆಗಬೇಕು. ಅವಾಗ ಅವರನ್ನ ತೆಗೆದು ಹೊರಗೆ ಬಿಸಾಕ್ತಾರೆ. ಹಾಗಾಗಿ ಈಗ ಮತ್ತೊಮ್ಮೆ ಈಗೇನು 15 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಅವರ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಹುಬ್ಬಳ್ಳಿಯಲ್ಲೂ ಕೂಡ ಪರಿಶೀಲನೆ ಆಗ್ತಾ ಇದೆ, ಬಸ್ಗಳಲ್ಲಿ ಹೋಗಿ. ಅದಾದ ನಂತರ ಬೆಳಗಾವಿಯಲ್ಲೂ ಕೂಡ ಶೋಧ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ 15 ಜನರನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರಂತೆ. ಅವ್ರ ಡಾಕ್ಯುಮೆಂಟ್ಸ್ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಏನಾದ್ರು ಗೊತ್ತಾಗಿದೆಯಾ ಇವರೆಲ್ಲರೂ ಯಾರು ಅಂತ? ಖಂಡಿತವಾಗ್ಲೂ ಏನು ಹುಬ್ಬಳ್ಳಿಯಲ್ಲಿ ಕೂಡ ಏನ್ ಬಾಂಗ್ಲಾದಿಂದ ವಲಸೆ ಬಂದಿದ್ದಾರೆ ಅಂತೇಳಿ ಏನು ಹುಬ್ಬಳ್ಳಿ ಏನ್ ಕೇಂದ್ರ ಬಸ್ ನಿಲ್ದಾಣ ಅಲ್ಲಿ ಕೂಡ ಪೊಲೀಸರು ತಪಾಸಣೆ ಒಳಪಡ್ತಾರೆ. ಅದಾದ ಬೆನ್ನಲ್ಲೇ ಏನ್ ಶ್ರೀರಾಮ್ ಸೇನೆ ಮುಖಂಡ ಏನಿರ್ತಾನೆ ರವಿ ಕೋಕಿತ್ಕರ್ ಅನ್ನೋನು ಕೂಡ ಏನು ಬೆಳಗಾವಿಯಲ್ಲಿ ಕೂಡ ಬಂದ್ ಇಳಿದಾರೆ ಅಂತೇಳಿ ಒಂದು ಆರೋಪವನ್ನು ಮಾಡ್ತಾನೆ. ಆರೋಪ ಬೆನ್ನಲ್ಲೇ ಮಾಳಮಾರುತಿ ಪೊಲೀಸರು ಕೂಡ ಏನು ಅವರು ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದು ಒಂದು ತನಿಖೆಯನ್ನ ನಡೆಸಿ ಅಲ್ಲಿ ಇರ್ತಕ್ಕಂಥ ಏನು 15ಕ್ಕೂ ಅಧಿಕ ಜನರನ್ನು ಕೂಡ ಈಗ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಅವರಲ್ಲಿ ಇರ್ತಕ್ಕಂಥ ಮೊಬೈಲ್ ಆಗಿರ್ಬೋದು, ಅದೇ ರೀತಿ ಅವರ ಏನು ದಾಖಲೆಗಳಿದಾವೆ ಎಲ್ಲವನ್ನು ಈಗ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಸದ್ಯ ಬರ್ತಾ ಇರುವಂತ ಮಾಹಿತಿ ಏನು ಅವರು ಪಶ್ಚಿಮ ಬಂಗಾಳದಲ್ಲಿ ನಡೆದ ಚುನಾವಣೆಗೆ ಮತದಾನ ಮಾಡ್ಲಿಕ್ಕೆ ಹೋಗಿದ್ರು ಅಂತೇಳಿ ಈಗ ಪೊಲೀಸರು ಹೇಳ್ತಾ ಇರುವಂತದ್ದು. ಒಟ್ಟಾರೆಗೆ ಅವರಲ್ಲಿ ಎಲ್ಲ ಏನು ಅವರ ಈ ದಾಖಲೆಗಳನ್ನ ಪರಿಶೀಲನೆ ಮಾಡಿದ ನಂತರ ಈಗ ಪೊಲೀಸರು ಕೂಡ ಇನ್ನೂ ಹೆಚ್ಚಿನ ವಿಚಾರಣೆ ಮಾಡ್ತಾ ಇರುವಂತದ್ದು. ಆದ್ರೆ ಸದ್ಯ ಈಗ ತಿಳಿದು ಬರ್ತಾ ಇರತಕ್ಕಂಥದ್ದು ಅವರನ್ನ ಪರಿಶೀಲನೆ ಮಾಡಿ ಅವ್ರನ್ನ ಈಗ ಬಿಟ್ಟು ಕಳಿಸಲು ಅಂದ್ರೆ ಅವ್ರು ಎಲ್ಲರೂ ಕೂಡ ಪಶ್ಚಿಮ ಬಂಗಾಳದವ್ರು ಆಗಿದ್ದಾರೆ ಅಂತೇಳಿ ಈಗ ಮಾಹಿತಿ ಬರ್ತಾ ಇರೋದಂಥದ್ದು. ಅವರು ಪ್ರಮುಖವಾಗಿ ಏನು ಕೆಲಸ ಅಂದ್ರೆ ಪಶ್ಚಿಮ ಬಂಗಾಳ ಚುನಾವಣೆ ಹಿನ್ನೆಲೆಯಲ್ಲಿ ಅಂದ್ರೆ ಮಾತ್ರ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ರು. ಆದ್ರೆ ಇರುದಂತೂ ಏನು ಅವರು ಮೊದಲಿನಿಂದನೂ ಕೂಡ ಇದೇ ಬೆಳಗಾವಿಯಲ್ಲಿ ಶಾಪುರದಲ್ಲಿ ಇರ್ತಕ್ಕಂಥ ಅಕ್ಕ ಸಾಲಿಗೆ ಅಂದ್ರೆ ಬಂಗಾರದ ಅಂಗಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರಂತ. ಕೆಲವರು ಬಂಗಾರ ಅಂಗಡಿಯಲ್ಲಿ ಮಾಡಿದ್ರೆ ಇನ್ ಕೆಲವರು ಹೋಟೆಲ್ ಅಲ್ಲಿ ಈ ರೀತಿಯಾಗಿ ಕೆಲಸ ಮಾಡ್ತಿದ್ರಂತ ಈಗ ಪೊಲೀಸರ ಮೂಲಕ ಮಾಹಿತಿ ಬರ್ತಕ್ಕಂಥದ್ದು ರೋಷನ್. ಎಸ್ ಸರ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.